ಹಾಯ್ ಹಲೋ ಎಲ್ಲ ಹೆಂಗಿದಿರಿ? ನಿನ್ನೆ ಲಾಸ್ಟ್ ವಿಡಿಯೋದಾಗಂತರೂ ಅಲ್ಲಿ ಬನ್ನಟ್ಟಿ ಒಳಗಂತೂ ಇದು ಖಾಲಿ ಮಾಡಿದ್ದು ಚೆರಾಕಲ್ಲ. ಅಲ್ಲಿಂದ ಖಾಲಿ ಮಾಡಿ ರಾತ್ರಿ 3ಕ್ಕೆ ಯಾದವಾಡ ಕಡೆ JK ಸಿಮೆಂಟದ ಫ್ಯಾಕ್ಟ್ರಿ ಐತಿ, ಅಲ್ಲಿ ಹೋಗಿ ಸಿಮೆಂಟ್ ಲೋಡ್ ಮಾಡ್ಕೊಂಡು ಈಗ ಅಲ್ಲಿಂದ ಈಗ ಮುಂಜಾನೆ ನಾವು ಇಲ್ಲಿಗೆ 10ಕ್ಕೆ ಬಂದಿದ್ದೆವು ಘಟಪ್ರಭಾಕ್ಕೆ. ಮುಂಜಾನೆ ಗಾಡಿ ಹಚ್ಚಿ ಮನೆಗೆ ಹೋಗಿ ಜಳಕಾದು ಮಾಡಿ ಫ್ರೆಶ್ ಆಗಿ ಈಗ ಟೈಮ್ 7 ಆಗೈತಿ. ಈಗ ಗಾಡಿ ಬಳಿ ಬಂದೆವು. ಈಗ ಇಲ್ಲಿಂದ ಇಸ್ಲಾಂಪುರಕ್ಕೆ ಹೋಗ್ಬೇಕು, ಮಹಾರಾಷ್ಟ್ರಕ್ಕೆ ಇಸ್ಲಾಂಪುರ. ಈಗ ಘಟಪ್ರಭಾದಿಂದ ಇಸ್ಲಾಂಪುರಕ್ಕೆ ಹೋಗ್ಬೇಕು. ಸಿಮೆಂಟ್ ಲೋಡ್ ಮಾಡ್ಕೊಂಬಂದೆವು. ಈಗ ಗಾಡಿ ಡೀಸೆಲ್ ಹಾಕೊಂಡು ಸೀದಾ ಇಲ್ಲಿಂದ ಇಸ್ಲಾಂಪುರಕ್ಕೆ ಹೋಗೋಣ. ₹20,000 ಡೀಸೆಲ್ ಹಾಕಿದ್ರೆ 20,000 ಡೀಸೆಲ್ ಹಾಕಿದ್ರೆ 2 ದಿವಸದಾಗ ಖಾಲಿನ. ಕುಡೋಕೆ ನನ್ನ ಮಗನ ಗಾಡಿ ಇದ್ದಿದ್ದು. ಈಗ ನಿಪ್ಪಾಣಿ ಟಚ್ ಆಗಿದ್ದೀವಿ. ಇದು ಅಶೋಕ್ ಲೈಲ್ಯಾಂಡದ ಲಕ್ಕಿ ಕಂಪ್ನಿ. ಇದು ಕೋಲ್ಹಾಪುರ ಬಲ್ಲಿ. ನಿನ್ನೆ ರಾತ್ರಿ ಇಸ್ಲಾಂಪುರಕ್ಕೆ ಹೊಂಟೇವತ್ತು ಹೇಳಿದ್ದಲ್ಲ, ಅದು ಕ್ಯಾನ್ಸಲ್ ಆಗಿ ಕೋಲ್ಹಾಪುರಕ್ಕೆ ಹೋಗಿದ್ದು. ಅಲ್ಲಿ ಲೋಡ್ ಖಾಲಿ ಮಾಡಿ ಈಗ ಇಲ್ಲಿ ಶೋರೂಮ್ಗೆ ಬಂದೆವು. ಸ್ವಲ್ಪ ಗಾಡಿ ಕೆಲಸ ಇದ್ದತ್ತ, ಗಾಡಿ ಕೆಲಸ ಮಾಡಿಸ್ಕೊಂಡು ಶೋರೂಮ್ದಾಗಂದ್ರೂ ಕೆಲಸ ಲೇಟ್ ಮಾಡಾಕತ್ತಾರೆ. ಏನೋ ಗಾಡಿ ಸ್ಟಾರ್ಟೇ ಮಾಡಿಲ್ಲ ನಮ್ದು. ಅದಕ್ಕೆ ಕೂತು ಅಪ್ರೋಡ್ ತಿನ್ನಾಗತ್ತೆ. ಇಲ್ಲಿ ಎನರ್ಜಿ ಇದು, ಎನರ್ಜಿ ಪೂರ ಒಂದು ಪಾಕೆಟ್ ತಂದೆವು, ಹೊಡೆಯೋದು ತಿನ್ನೋದು. ಒಂದು ಮುಂಜಾನೆ ಬಂದು ಇವ್ರೇನು ಶಿವರಂದವ್ರು ಇನ್ನೂ ಬಿಡಾತಿಲ್ಲ ನಮ್ಗೆ. ಫಸ್ಟ್ ಅಂದ್ರೆ ಭಾಳ ಹೋಗಿತ್ತು. ಅದಕ್ಕೆ ಇಲ್ಲೇ ಮನ್ಗಂಡು ಉಳ್ಳಾಗಡ್ಡಿ, ಟಮಾಟಿ, ಬಟಾಟಿ, ಗದ್ರಿ, ಮೆಣಸಿನ್ಕಾಯಿ ಎಲ್ಲ ಕೊಯ್ದು ಇಟ್ಕೊಂಡೆವು. ಮಸ್ತ್ ಈಗ ಪಲಾವ್ ಮಾಡಿ ತಿನ್ನೋನು. ಅವ್ರು ಯಾವಾಗ ಬಿಡ್ತಾರೆ ಹೇಳ್ಬೇಕು. ಎಣ್ಣೆ ಅಂತ ಹಾಕ್ಯವು, ಎಣ್ಣೆ ಗರಂ ಆಗೈತಿ.
ನಾವು ಅಡುಗೆ ಮಾಡೋ ಟೈಮಿಗೆ ಶೋರೂಮ್ದವ್ರು ಗಾಡಿ ರೆಡಿ ಮಾಡಕ್ಕೆ ಬಂದರು, ಅದಕ್ಕೆ ಅಡುಗೆ ಮಾಡಲಿಲ್ಲ. ನಾಲ್ಕು ದಿವಸದಾಗ ನಾವು ಘಾಟ್ ಒಳಗೂ ಹೊಡಕ್ಕೆ ಚಾಲು ಮಾಡಿದ್ವಿ. ಈಗ ಕೆಲಸವ್ರು ಹಂಗದ ನಮ್ಮ ಗಾಡಿ ನೋಡ್ರಿ, ಪೂರ ಘಾಟ ಐತಿ ಮುಂದೆ. ಮತ್ತೆ ಹೇಳಿದ್ರೆ 4 ದಿವಸ ಕಲ್ಸನಂತೆ ಫಸ್ಟ್ ವಿಡಿಯೋದಾಗ ಹೇಳಿದ್ರೆ, ಇವತ್ತು 4ನೇ ದಿವಸ ಘಾಟ್ ಒಳಗೂ ಕೊಟ್ರ ಗಾಡಿ. ವಾಟರ್ ಮೇಲೆ ಡಿಫ್ರೆಂಟ್ ಆಗೈತಿ. ಮುಗ್ಗಲಿಗೆ ಡ್ರೈವಿಂಗ್ ಏನು ನಡೆಯಂಗಿಲ್ಲ. ಇದು ಕೊಲ್ಹಾಪುರ ಟು ರಾಧಾನಗರಿ ಘಾಟ, ಮುಂದಿನ ಕೊಂಡ ಘಾಟ ಅಂತ ಬರ್ತೈತಿ, ಅಲ್ಲಿಂದ ಮುಂದೆ ತೋರಿಸ್ತೇನೆ. ಇದಕ್ಕೀಗ ಮಸಾಲೆ ಪೌಡ್ರ್, ಅದ್ರಕ ಪೇಸ್ಟ್, ಉಪ್ಪು ಖಾರ ಎಲ್ಲ ಹಾಕೊಂಡು ಸ್ವಲ್ಪ ಬೇಳೆ ಹಾಕೊಂಡು ಅಕ್ಕಿ ಎಷ್ಟು ಹಾಕ್ತೇವೆ ಅದ್ರಿಗಿಷ್ಟು ಡಬಲ್ ನೀರು ಹಾಕ್ಬಿಡೋದು. 1 ಚರಿಗೆ ಅಕ್ಕಿ ಹಾಕಿದ್ರೆ 2 ಚರಿಗೆ ನೀರು ಹಾಕ್ಬಿಡೋದು. ಈಗ ನೀರು ಅಕ್ಕಿ ಹಾಕೊಂಡು ಪಲಾವ್ ಅಂತೂ ಮಸ್ತ್ ರೆಡಿ ಆಗೈತಿ. ನಾವು ಯಾವತ್ತೂ ಅಡುಗೆ ಮಾಡಿಲ್ಲ, ಈ ಗಾಡ್ಯಾಗ ಬಂದಂಗಿಂತ ಅಡುಗೆ ಮಾಡಾಕತ್ತೆ. ಆದ್ರೆ ಅಷ್ಟೇ ರಾಧಾನಗರಿ. ಊಟ ಗಿಟ ಮಾಡಿ ಆಮೇಲೆ ಸಿಗೋಣ. ಮತ್ತೆ ಅಲ್ಲಿಂದ ರಾತ್ರಿ 4ಕ್ಕೆ ಬಂದು ಟಚ್ ಆದೇವು. ಇಲ್ಲಿ ಈಗ ಟೈಮ್ 1 ಬಂದೈತಿ. ಈಗ ಎದ್ದೇವು. ಮೊನ್ನೆ ಲೋಡ್ ತುಂಬಿದ್ದ ಬೇರೆ ಪಾಯಿಂಟ್ ಇತ್ತು, ಇದು ಇವತ್ತು ಬೇರೆ ಪಾಯಿಂಟ್ ಐತಿ. ಇದು ಪೂರಾ ಗುಡ್ಡದಾಗೈತಿ. ಅದು ಬೇರೆ ರೂಟ್, ಇದು ಬೇರೆ ರೂಟ್. ಇದು ಪೂರಾ ಗುಡ್ಡನೇ ಐತಿ. ಇಲ್ಲಿ ಬರೀ ಮಣ್ಣು ನೋಡೇ ಇಲ್ಲ ನಾವಂತೂ. ಇಲ್ಲಿ ಇದು ಕಲ್ಲ ಐತಿ, ಬರೀ ಕಲ್ಲು ಅಂತ ಕಲ್ಲ ಇರ್ತಾವೆ. ಮಣ್ಣು ಅಂತ ಸ್ವಲ್ಪ ಐತಿ ಇಲ್ಲಿ, ಎಲ್ಲೂ ಪೂರಾ ಕಲ್ಲ ಐತಿ. ಈಗ ಸ್ಪೀಡ್ ಕಂಪ್ನಿವ 4-5 ಗಾಡಿ ಅದಾವೆ. ಅವು 5 ಗಾಡಿ ಮುಗಿದ ಮೇಲೆ ನಮ್ಮ ಗಾಡಿ ಲೋಡ್ ಆಗಬೇಕು. ಅಂದ್ರೆ ಇವತ್ತು ಲೋಡ್ ಆತಂದ್ರೆ ಆತು, ಇಲ್ಲಿಕಂದ್ರೆ ಇಲ್ಲ. ಇಲ್ಲಿ ಅಂತೂ ಸ್ವಲ್ಪ ನೆಟ್ವರ್ಕ್ ಇಲ್ಲ. ವಿಡಿಯೋ ಎಡಿಟ್ ಮಾಡಿ ಹಾಕೋದು ನೆಟ್ವರ್ಕ್ ಇಲ್ಲ ಒಟ್ಟು. ಈಗ 2 ಗಾಡಿ ಹೋಗ್ಯಾವು, ಇನ್ನು 4 ಗಾಡಿ ನಮ್ಮೂನ ಅದಾವೆ. ಎಲ್ಲ ಗಾಡಿ ಆದಮೇಲೆ ನಮ್ಮ ಗಾಡಿ ಐತಿ. ಲೋಡ್ ಆದ್ರೆ ಇವತ್ತು ಸಂಜೆಗೆ ಲೋಡ್ ಆಗ್ಬೋದು, ಇಲ್ಲಾಂದ್ರೆ ನಾಳೆನ. ಅದಕ್ಕೆ ಇಲ್ಲೇ ಈಗ ಅಡುಗೆ ಅದು ಮಾಡ್ಕೊಂಡು ಎಲ್ಲ ಗಾಡಿಯವ್ರು ಅದೇವು, ಎಲ್ಲ ಗಾಡಿಯವ್ರು ಕೂಡ ಅಡುಗೆ ಮಾಡೋಕೆ ಈಗ ಇಲ್ಲೇ ನೋಡ್ರಿ ಹೆಂಗೆ ಇಂಥ ಭಾಳ ಅದಾವ. ಎಲ್ಲಿ 3-4 ಖನಿ ಅದ ಅಂತ ಬರೀ ಚೇರಾಕಲ್ಲ. ಇನ್ನು ರಾತ್ರಿನ ಬಂದು ಕೇಸಿ ಇಲ್ಲಿ ಖನ್ಯಾಗ ನಿಂತೀವ್ರಿ. ಎಲ್ಲ ಹೊಸದು ಪುಡಿ ಕೇಸಿ ಈಗ ಪಾಲ್ಟಿ ಮಾಡಾಕತ್ತಿದ್ವಿ. ಚಿಕನ್ ತಗೊಂಡ್ವಿ, ಪಾಲ್ಟಿ ಮಾಡಾಕ
ಪ್ರದೀಪ್ ಅನ್ನೋರು ಚಿಕನ್ ತಯಾರು ಮಾಡತ್ತಾರ. ಚಿಕನ್ ಅಲ್ಲೋಪ ಇದು ರೈಸಿಗೆ ಗಪ್ಪ ಚಿಕನ್ ಮಾಡಬೇಡಿ ಈಗ. ಇಲ್ಲ ಅಲ್ಲಿ ಚಿಕನ್ ಹಚ್ಚಿಗಡೆ ಐತಿ, ಇಲ್ಲಿ ರೈಸ್. ನಮ್ಮ ಗಾಡಿ ಅಂದ್ರೆ ಎಲ್ಲಿ ಇರ್ತಾವ, ಏನೋ ಲೋಡಿಂಗ್ ಪಾಯಿಂಟ್ ಹೋಗಿಲ್ಲ. ಮಂದಿ ಭಾಳ ಅದಾರ ಇಲ್ಲಿ. ರಿವರ್ಸ್ ಹೊಡ್ತಪ್ಪ ಗಾಡಿ ಮುಂದೆ. ಈಗ ರಿವರ್ಸ್ ಗೇರ್ ಹಾಕಿ ಶಮೂನ ಹೋಗಾರ ಇಲ್ಲಿ ಜಾಗ ಬಿ ಇಲ್ರಿ ಅವ ಏನು ನೋಡಿಲ್ಲ ಆ ಟ್ರಕ್ ಸ್ಟಿಂಗ್ ತೊಗೊಳಕ. ಎಷ್ಟು ಕಿಲೋಮೀಟ್ರ್ ಬಂದು? 8 ಕಿಲೋಮೀಟ್ರ್ ಬಂದು ಟ್ರಕ್ ತೊಗೊಂಡು ಲೀಟ್ರಿಗೆ 2 ಕಿಲೋಮೀಟ್ರ್ ಹೋಗ್ತಿದ್ದು. ಲೀಟ್ರಿಗೆ 2 ಕಿಲೋಮೀಟ್ರ್. ಇಂಥ ದೊಡ್ಡ ಟ್ರಕ್ ಇದು ನಮ್ದಲ್ಲ, ನಮ್ದು ಅಲ್ಲಿ ಐತಿ. ನಿನ್ನೆ ಚಂತಾನ ನಿಂತು ಇವತ್ತು ಬಂದಿತ್ತು ನಮ್ಮ ಪಾಳೆ. ಗಾಡಿ ತುಂಬಾಕ ಹೊಂಟೇವಿ ಈಗ. ಮಾಲ್ ಕಟಿಂಗ್ ಚಾಲೂ ಐತಂಗ.